ಗುರುಗಳೇ, ನನಗೆ ತುಂಬ ಕೆಟ್ಟ ಸ್ವಪ್ನಗಳು ಬರ್ತಾ ಇದೆ ಅಂತ. ಸದಾಕಾಲ ಕೆಟ್ಟು ಸ್ವಪ್ನಗಳು ಕಾಣಿಸಿಕೊಂಡರೆ, ಕನಸಿನಲ್ಲಿ ಎಮ್ಮೆ ಕಾಣಿಸಿಕೊಂಡರೆ, ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ, ಕನಸಿನಲ್ಲಿ ನೀರು ಕಾಣಿಸಿಕೊಂಡರೆ ನಿಮಗೆ ಯಾರೋ ಪ್ರಯೋಗ ಮಾಡಿದ್ದಾರೆ. ವಾರದ 4 ದಿನಗಳು ಈ ಥರ ಅಡುಗೆಗಳು ಕೆಡ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯ ಮೇಲೆ ಯಂತ್ರ ಮಂತ್ರ ಪ್ರಯೋಗಗಳಾಗಿದೆ ಅಂತೇಳಿ. ನಿಮ್ಮ ಮನೆಯಲ್ಲಿ ಪ್ರೀತಿಯಿಂದ ಸಾಕಿದ ನಾಯಿಗಳಾಗಿರ್ಬೋದು ಅಥವಾ ಬೇರೆ ಇನ್ಯಾವುದರ ಪ್ರಾಣಿಗಳು ಅಚಾಂತವಾಗಿ, ಅಂದರೆ ಆರೋಗ್ಯಕರ ಜೀವನ ನಡೆಸಿರ್ತವೆ ಪ್ರಾಣಿಗಳು, ಸಡನ್ ಆಗಿ ತೀರೋಗ್ತವೆ. ಆ ಥರ ತೀರೋಗಿದ್ರೆ ನಿಮ್ಮ ಮನೆಯ ಮೇಲೆ ಖಂಡಿತವಾಗಿ ಪ್ರಯೋಗವಾಗಿದೆ ಅಂತೇಳಿ. ಯಾವಾಗ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರೋದಿಲ್ಲೋ ಆವಾಗ ಆ ಮನೆಗಳಲ್ಲಿ ಸದಾಕಾಲ ಜಂಜಾಟದ ಜೀವನ, ಆರೋಗ್ಯ ಸಮಸ್ಯೆಗಳನ್ನು ಯಥೇಚ್ಛವಾಗಿ ಅನುಭವಿಸೋದಾಗಿರ್ಬೋದು, ಮತ್ತು ನೆಮ್ಮದಿ ಇಲ್ಲದಾಗಿರ್ಬೋದು, ಕೌಟುಂಬಿಕ ಕಲಗಳನ್ನು ಯಥೇಚ್ಛವಾಗಿ ಅನುಭವಿಸುತ್ತೀರಾ. ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತುಂಬ ಕುತೂಹಲಕರವಾದ, ತುಂಬ ವಿಶಿಷ್ಟವಾದ ಒಂದು ವಿಷಯವನ್ನು ತಿಳಿಸಿಕೊಡುತ್ತೇನೆ. ಈ ಕಲಿಯುಗದಲ್ಲಿ ತುಂಬ ಜನಕ್ಕೆ ಒಂದು ಭಯವಿದೆ. ಗುರುಗಳೇ, ಏನಾರ ಜೀವನದಲ್ಲಿ ಬೆಳೆದು ಬಿಟ್ಟರೆ ಅಥವಾ ಹಣವನ್ನು ಸಂಪಾದನೆ ಮಾಡಿದ್ರೆ ಗೊತ್ತೋ ಗೊತ್ತಿಲ್ಲೋ ನನಗೆ ಶತ್ರುಗಳು ಕೂಡ ಜಾಸ್ತಿ ಆಗ್ತಾರೆ ಅಂಥೇಳಿ. ಎಲ್ಲಿ ಶತ್ರುಗಳು ಜಾಸ್ತಿಯಾಗಿ ನನಗೆ ಯಂತ್ರ ಮಂತ್ರ ಪ್ರಯೋಗ ಮಾಡಿಬಿಡ್ತಾರೋ ಅಥವಾ ನನ್ನ ಮನೆಯನ್ನು ಗೊತ್ತೋ ಗೊತ್ತಿಲ್ಲದೋ ನೆಮ್ಮದಿಗಳನ್ನು ಹಾಳು ಮಾಡಿಬಿಡ್ತಾರೋ ಅಂತ ತುಂಬ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಗುರುಗಳೇ ನಮ್ಮ ಮನೇಲಿ ಯಂತ್ರ ಮಂತ್ರ ಪ್ರಯೋಗ ಮಾಡಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ. ತುಂಬ ಜನ ಮಾಡೋ ತಪ್ಪೇನೆಂದರೆ ಅವ್ರಿಗೆ ಏನೋ ಒಂದು ಮನೇಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬಿಡುತ್ತೆ ಅಥವಾ ಸಣ್ಣ ಪುಟ್ಟ ಅವಘಡ ಆಗೋಗುತ್ತೆ. ಅವ್ರ ತಲೆಯಲ್ಲಿ ಮೊದಲು ಬರೋ ಪ್ರಶ್ನೆ ಏನಂದರೆ ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಹತ್ರದಲ್ಲಿರೋರು ಎಲ್ಲೋ ಹೋಗಿ ನೂರಾರು ಅಥವಾ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಹೋಮವನ್ನೆಲ್ಲ ಮಾಡಿಸ್ಕೋತಾರೆ. ನಾನು ಖಂಡಿತ ಹೋಮವನ್ನು ಮಾಡಿಸ್ಕೊಬಾರ್ದು ಅಂತ ಹೇಳ್ತಾ ಇಲ್ಲ. ನಿಮ್ಮ ಶಕ್ತಿಯನುಸಾರವಾಗಿ ಮಾಡಿಸ್ಕೊಳ್ಳಿ, ಭಗವಂತ ಅನುಗ್ರಹವಾಗಲಿ. ಆದರೆ ಮಾಡಿಸ್ಕೊಳ್ಳೋದು ಮುಂಚಿತವಾಗಿ ನಮ್ಮ ಮನೆಯಲ್ಲಿ ಯಂತ್ರ ಮಂತ್ರ ಪ್ರಯೋಗವಾಗಿದೆಯಾ ಅಂತ ನೀವೇ ಸುಲಭವಾಗಿ ಪರೀಕ್ಷೆ ಮಾಡಿಕೊಂಡು ನಂತರ ಮುಂದುವರಿಬೋದು ಅಂತ. ತುಂಬ ಜನ ಕೇಳ್ತಾರೆ, ನೀವೇನೋ ಹೇಳ್ಬಿಟ್ರಿ ನಮ್ಮಲ್ಲಿ ಯಂತ್ರ ಮಂತ್ರ ಪ್ರಯೋಗಗಳಾಗಿದೆಯಾ, ನಾವು ಪರೀಕ್ಷಿಸ್ಕೊಡ್ಬೋದು, ಮಾಡ್ಕೊಬೋದು ನೀವೇ ಅಂತ. ನಮಗೆ ಮಂತ್ರಗಳು ಗೊತ್ತಿರೋದಿಲ್ಲ, ತಂತ್ರಗಳು ಗೊತ್ತಿರೋದಿಲ್ಲ, ನಾನು ಹೆಂಗೆ ಪರೀಕ್ಷೆ ಮಾಡಿಕೊಳ್ಳಿ ಅಂತ ಜನಗಳು ಕೇಳ್ತಾರೆ. ಈ ಪರೀಕ್ಷೆಗಳಿಗೆ ಯಾವುದೇ ರೀತಿಯ ಯಂತ್ರಗಳಾಗಿರಲಿ, ಯಾವುದೇ ರೀತಿಯ ಮಂತ್ರಗಳಾಗಿರಲಿ ಬೇಕಾಗಿರೋದಿಲ್ಲ. ಸಣ್ಣ ಪುಟ್ಟ ನಿಮ್ಮ ಮನೇಲಿರೋ ವಸ್ತುಗಳನ್ನೇ ಬಳಸಿಕೊಂಡು ನೀವು ಪರೀಕ್ಷೆ ಮಾಡ್ಕೋಬೋದು. ನಮ್ಮ ಮನೇಲಿ ಧನಾತ್ಮಕ ಶಕ್ತಿ ಇದೆಯೋ ಅಥವಾ ಯಾವ್ದಾರ ಕೆಟ್ಟ ಮನುಷ್ಯರ ಕಾಲ್ಗುಣವೋ, ಕೆಟ್ಟ ಮನುಷ್ಯರ ದೃಷ್ಟಿಯೋ ಅಥವಾ ಯಾವ್ದಾರ ಯಂತ್ರ ಮಂತ್ರ ಪ್ರಯೋಗಗಳಾಗಿದೆಯಾ ಅಂತ ಸುಲಭದಲ್ಲಿ ಯಾವ ರೀತಿ ಕಂಡುಕೊಳ್ಳಬಹುದು ಅಂತ ಈ ಸಂಚಿಕೆಯಲ್ಲಿ ನನಗೆ ತಿಳಿಸ್ಕೊಡ್ತೇನೆ. ತುಂಬ ಜನ ಹೇಳ್ತಿರ್ತಾರೆ, ಗುರುಗಳೇ ನಾನು ಒಂದು 6 ತಿಂಗಳು ಒಳ್ಳೆ ಲಾಭವನ್ನು ನೋಡಿದ್ದೆ, 6 ತಿಂಗಳೇ ಒಳ್ಳೆ ನೆಮ್ಮದಿಯನ್ನು ನೋಡಿದ್ದೆ, ಆದರೆ ಒಂದು ವಾರದಿಂದ ಮನಸ್ಸಿಗೆ ಏನೋ ವಿಚಿತ್ರವಾಗಿ ಅನ್ನಿಸ್ತಿದೆ, ಒಂಥರ ಏನೋ ಕಳ್ಕೊಂಡಿದ್ದ ಭಾವನೆ ಇದೆ ಅಂಥೇಳಿ ಹೇಳ್ತಾರೆ. ಆ ಸಮಯದಲ್ಲಿ ನಿಮಗೆ ಧನಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಅಂದರೆ ವಾಸಸ್ಥಳದಲ್ಲಿ ಇಲ್ಲ ಅಂತ ಹೇಳಿದಾಗ ಈ ರೀತಿ ನಾನು ಹೇಳುವಂಥ ಒಂದಷ್ಟು ಪ್ರಯೋಗಗಳನ್ನು ಖಂಡಿತವಾಗಿ ಮಾಡಬಹುದು. ಖಂಡಿತವಾಗಿಯೂ ನಿಮಗೆ ಇದರಲ್ಲಿ ತಿಳಿಯುತ್ತದೆ ನಿಮ್ಮ ಮನೆಯಲ್ಲಿ ಯಾವ್ದಾರು ಯಂತ್ರ ಮಂತ್ರಗಳಾಗಿದೆಯಾ ಅಂತ. ಏನಕ್ಕಂದರೆ ನಾನು ನಿಮಗೆ ತಿಳಿಸುವ ಅಷ್ಟೂ ಪ್ರಯೋಗಗಳು ಭಕ್ತಾದಿಗಳು ಮಾಡಿಕೊಂಡು ಅವರು ಆ ಪರಿಹಾರವನ್ನು ಕಂಡುಕೊಂಡಿರುತ್ತಾರೆ. ಆ ಪ್ರಯೋಗಗಳನ್ನು ಮಾತ್ರ ತಿಳಿಸ್ಕೊಳ್ತಾ ಇದ್ದೀನಿ ನಿಮಗೆ. ತುಂಬ ಜನ ಹೇಳ್ತಾರೆ, ಗುರುಗಳೇ ನನಗೆ ತುಂಬ ಕೆಟ್ಟ ಸ್ವಪ್ನಗಳು ಬರ್ತಾ ಇದೆ ಅಂತ. ಒಂದು ದಿನ ಬಂದರೆ ಓಕೆ, ಕಾಕತಾಳೀಯ, ನೀವು ಯಾವುದನ್ನು ನೋಡಿರ್ತೀರ, ರಾತ್ರಿ ಏನೋ ನೋಡ್ಕೊಂಡು ಮಲ್ಕೊಂಡಿರ್ತೀರ, ಏನೋ ಆಲೋಚನೆ ಮಾಡಿರ್ತೀರ, ಹಾಗಾಗಿ ಆಲೋಚನೆ ಬರ್ತಿರುತ್ತೆ ಅಂತ. ಸದಾಕಾಲ ಕೆಟ್ಟು ಸ್ವಪ್ನಗಳು ಕಾಣಿಸಿಕೊಂಡರೆ ಅಥವಾ ಸ್ವಪ್ನದಲ್ಲಿ ಅಂದರೆ ಕನಸಿನಲ್ಲಿ ಎಮ್ಮೆ ಕಾಣಿಸಿಕೊಂಡರೆ, ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ, ಕನಸಿನಲ್ಲಿ ನೀರು ಕಾಣಿಸಿಕೊಂಡರೆ ನಿಮಗೆ ಯಾರೋ ಪ್ರಯೋಗ ಮಾಡಿದ್ದಾರೆ ಅಂತ. ಒಂದಿನ ಕಾಣಿಸ್ಕೊಂಡ್ರಂತಲ್ಲ, ಒಂದು 4-5 ದಿನ ಕಂಟಿನ್ಯೂಸ್ ಆಗಿ ಈ ಥರ ಕಾಣಿಸ್ಕೊತಿದ್ರೆ ನಿಮಗೆ ಯಾರು ಪ್ರಯೋಗ ಮಾಡಿದ್ದಾರೆ ಅಂತ ಒಂದು ಸೂಚನೆ. ಇನ್ನೊಂದು ಸುಲಭ ನಿಮಗೆ ಕಂಡುಕೊಡುವ ಒಂದು ಉಪಾಯವನ್ನು ತಿಳಿಸ್ಕೊಳ್ತೇನೆ. ನೀವು ಮಲಗುವ ಜಾಗದಲ್ಲಿ ಅಂದರೆ ಒಂದು ಮಂಚದ ಮೇಲೆ ನೀವು ಮಲ್ಕೋತೀರಾ ಅಂದರೆ ಮಂಚದ ಕೆಳಗಡೆ ಒಂದು ನೀರಿನ ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿ ಅದರಲ್ಲಿ ನಿಂಬೆಹಣ್ಣನ್ನು ಹಾಕಿ 24 ಗಂಟೆ ಅಥವಾ 48 ಗಂಟೆ ಅಂದರೆ 1 ದಿನ 2 ದಿನ ನೋಡಬೇಡಿ. ನಂತರ ನೋಡಿ, ಆ ನಿಂಬೆಹಣ್ಣು ಮುಳುಗಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯ ಮೇಲೆ ಪ್ರಯೋಗವಾಗಿದೆ ಅಥವಾ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿದೆ ಅಂತೇಳಿ. ಆ ನಿಂಬೆಹಣ್ಣು ಏನು ಮುಳುಗದೆ ಹಾಗೇ ತೇಲುತ್ತಾ ಇದ್ದರೆ ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯ ಯಂತ್ರ ಮಂತ್ರ ಬಾಧೆಗಳು ನಿಮ್ಮ ಮನೆಗೆ ಆಗಿಲ್ಲ ಅಂತೇಳಿ. ಇದು ಸುಲಭ ಪ್ರಯತ್ನ, ಯಾರು ಬೇಕಾದರೂ ಮಾಡ್ಕೊಬೋದು. ಇದಕ್ಕೆ ಯಾವುದೇ ರೀತಿಯ ಯಂತ್ರಗಳಾಗಿರಲಿ, ಯಾವುದೇ ರೀತಿಯ ಮಂತ್ರಗಳ ಅವಶ್ಯಕತೆ ಇರೋದಿಲ್ಲ ಅಂತ ಇದನ್ನು ಮಾಡ್ಕೊಬೋದು. ಅದೇ ರೀತಿ ಮನೆಗಳಲ್ಲಿ ಅಡುಗೆ ಮಾಡಿದ ಅನ್ನಗಳು ಅಳಿಸ್ತಾ ಇದ್ದರೆ ಅಂದರೆ ನೀವು ರಾತ್ರಿ ಅಡುಗೆ ಮಾಡಿ ಇಟ್ಟಿರ್ತೀರ ಊಟಗಳನ್ನೆಲ್ಲ, ಬೆಳಗ್ಗೆ ಆಗೋಷ್ಟರಲ್ಲಿ ಕೆಟ್ಟೋಗಿರುತ್ತೆ. ಒಂದಿನ ಆದರೆ ಓಕೆ, ನೀವು ಚೆನ್ನಾಗಿ ಅಡುಗೆಗಳನ್ನು ಮಾಡಿಲ್ಲ ಅಂತ ನಾವು ತಿಳ್ಕೊಬೋದು. ಆದರೆ ವಾರದ 4 ದಿನಗಳು, 6 ದಿನಗಳಲ್ಲಿ 4 ದಿನಗಳು ಈ ಥರ ಅಡುಗೆಗಳು ಕೆಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮನೆಯ ಮೇಲೆ ಯಂತ್ರ ಮಂತ್ರ ಪ್ರಯೋಗಗಳಾಗಿದೆ ಅಂತೇಳಿ.
ಅದೇ ರೀತಿ ತುಂಬ ಜನ ಅಂದಿರ್ತಾರೆ, ಗುರುಗಳೇ ನಮ್ಮ ಮನೆಯಲ್ಲಿ ನಾವು ಚೆನ್ನಾಗೇ ಇದ್ದೀವಿ, ಆದರೆ ನನಗೆ ತುಂಬ ಮೀನುಗಳನ್ನು ಸಾಕುವ ಅಭ್ಯಾಸಗಳಿದೆ. ವಾರದಲ್ಲಿ 4 ದಿನ ಮೀನು ಸತ್ತೋಗಿದೆ. ನಾನು ಹೊಸ ಮೀನುಗಳನ್ನು ತಂದಿಟ್ಕೊಳ್ತಿದ್ದೆ. ನಾನು ಅಂದ್ಕೊಂಡಿದ್ದೆ ನಾನೆಲ್ಲೋ ನೀರಿನ ಟ್ಯಾಂಕ್ ಕ್ಲೀನ್ ಆಗಿರಲಿಲ್ಲವೇನೋ, ಅಥವಾ ನನ್ನ ಮೀನುಗಳೇ ಆಹಾರ ಫುಡ್ಗಳನ್ನು ಕರೆಕ್ಟಾಗಿ ಹಾಕಲಿಲ್ಲವೇನೋ, ಹಾಗಾಗಿ ಸತ್ತೋಗಿದೆ ಅಂತ. ಆದರೆ ನಾನು ಪ್ರತಿನಿತ್ಯವೂ ನೀರಿನ ಟ್ಯಾಂಕ್ ಕ್ಲೀನ್ ಮಾಡಿಕೊಂಡು ಮೀನುಗಳನ್ನು ಹೊಸ ಮೀನುಗಳನ್ನು ಹಾಕಿದ್ರು ಕೂಡ ಮೀನುಗಳು ಸಾಯ್ತಾ ಇವೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಅಥವಾ ಮನೆಯ ಮೇಲೆ ಪ್ರಯೋಗಗಳಾಗಿದೆ ಅಂತ ತಿಳ್ಕೊಬೋದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಪ್ರೀತಿಯಿಂದ ಸಾಕಿದ ನಾಯಿಗಳಾಗಿರ್ಬೋದು ಅಥವಾ ಬೇರೆ ಇನ್ಯಾವುದರ ಪ್ರಾಣಿಗಳು ಅಚಾನಕವಾಗಿ ಅಂದರೆ ಆರೋಗ್ಯಕರ ಜೀವನ ನಡೆಸಿರ್ತವೆ ಆ ಪ್ರಾಣಿಗಳು, ಸಡನ್ನಾಗಿ ತೀರೋಗ್ತವೆ. ಆ ಥರ ತೀರೋಗಿದ್ರೆ ನಿಮ್ಮ ಮನೆ ಮೇಲೆ ಖಂಡಿತವಾಗಿ ಪ್ರಯೋಗವಾಗಿದೆ ಅಂತೇಳಿ. ಅದೇ ರೀತಿ ಹೇಳ್ತಿರ್ತೀರ, ಗುರುಗಳೇ ನಾನು ಪ್ರತಿದಿನ ಆ ಗೋಮಾತೆಗೆ ಊಟಗಳನ್ನು ಅಂದರೆ ಶಕ್ತಿನುಸಾರ ಅಕ್ಕಿ ಬೆಲ್ಲಿ ಬಾಳೆಹಣ್ಣು ಕೊಡ್ತಿರ್ತೀನಿ, ಆದರೆ ಒಂದು ವಾರದಿಂದ ಹಸು ನಮ್ಮ ಮನೆ ಮುಂದೆನೇ ಬರ್ತಿರಲ್ಲ. ಮೊದಲೆಲ್ಲ ಮನೆ ಒಳಗಡೆ ಬಂದ್ಬಿಡ್ತಿತ್ತು, ಮನೆ ಮುಂದೆನೇ ಬರದೆ ಮನೆಯಿಂದ ಮುಂದೆ ದಾಟು ಹೋಗುತ್ತೆ ಅಂತ. ಈ ಥರ ಗೋಮಾತೆ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳದೆ ಮುಂದೆ ಸಾಕ್ತಾ ಇದೆ ಅಂದರೆ ಖಂಡಿತವಾಗಿ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿ ಇಲ್ಲ ಅಂತೇಳಿ ನೀವು ಈಸಿಯಾಗಿ ತಿಳಿದುಕೊಳ್ಬೋದು. ಗುರುಗಳು ನೀವು ಆಗಲೇ ಹೇಳಿದ್ರಿ ಈ ರೀತಿಯಾಗಿ ನಾನು ಪರೀಕ್ಷೆಗಳನ್ನು ಮಾಡ್ಕೊಬೋದು ಅಂತ. ಇನ್ನೂ ಸುಲಲಿತವಾಗಿ ನಾನು ಯಾವ ರೀತಿ ಪರೀಕ್ಷೆಗಳನ್ನು ಮಾಡ್ಕೊಬೋದು ಅಂದರೆ ನನ್ನ ಮೇಲೆ ಅಥವಾ ಮನೆಯ ಮೇಲೆ ಯಂತ್ರಮಂತ್ರಗಳ ಪ್ರಯೋಗಗಳಾಗಿದೆ ತಿಳಿಸ್ಕೊಡಿ ಅಂತ ಹೇಳಿದಾಗ ತುಂಬ ಸುಲಭವಾಗಿ ಯಾವ ರೀತಿ ತಿಳ್ಕೊಬೋದು ಅಂತ ಹೇಳಿದ್ರೆ, ಸದಾಕಾಲ ನಿಮ್ಮಲ್ಲೇ ಗೊತ್ತಿಲ್ಲದೋ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಬರ್ತಾ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ಮೊದಲೇ ಯಾವ ರೀತಿ ಇರುತ್ತೆ ಅಂದರೆ, ನಿಮಗೆ ಯಾವುದೋ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಾಳೆ ಆಗಿದ್ದನ್ನು ಹಿಂದೆ ಮಾಡು, ಈಗ ಮಾಡಿದ್ದನ್ನು ಈಗಲೇ ಮಾಡು ಅಂತೇಳಿ. ಅಂದರೆ 1 ಅವರ್ ಬಿಟ್ಟು ಮಾಡಬೇಕು ಕೆಲಸ ಈಗಲೇ ಮಾಡ್ಬೋಣ ಅಂತ ಮನಸ್ಥಿತಿಲಿ ನೀವು ಇರ್ತೀರ. ಆದರೆ ಗೊತ್ತಿಲ್ಲದೋ ಆ ನೆಗೆಟಿವ್ ಎನರ್ಜಿ ಮನೇಲಿದ್ದಾಗ ಇವತ್ತು ಮಾಡೋ ಕೆಲಸನ ನಾಳೆ ಟೈಮ್ ಇದೆಯಲ್ಲ, ಅದು ನಾಳೆಗೆ ತಾನೇ ನಾವು ಮಾಡಬೇಕಾಗಿರೋದು, ನಾಳೆ ಮಾಡೋಣ, ಈ ಥರ ಗೊತ್ತಿಲ್ಲ ಮುಂದೂಡ್ತಾ ಇರ್ತೀರಾ ಅಂತ. ಯಾವಾಗ ಮಾಡತಕ್ಕಂಥ ಕೆಲಸದಲ್ಲಿ ಅಂದರೆ ನಿಮಗೆ ಚೈತನ್ಯ ಇರುವುದಿಲ್ಲವೋ, ದೇಹದಲ್ಲಿ ದುಡಿಯತಕ್ಕಂಥ ಚೈತನ್ಯ ಇರುವುದಿಲ್ಲವೋ, ಸದಾಕಾಲ ಮನಸ್ಸಿಗೆ ನೂರಾರು ವಿಧಂಥ ಆಲೋಚನೆಗಳು ಅಂದರೆ ಕೆಟ್ಟ ಆಲೋಚನೆಗಳು ಜಾಸ್ತಿ ಬರ್ತಾ ಇರುತ್ತೆ. ಮೊದಲೆಲ್ಲ ಆ ಥರ ಇರ್ತಿರ್ಲಿಲ್ಲ. ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಾಗ, ದುಃಖದಲ್ಲಿದ್ದಾಗಲೂ ಕೂಡ ನಾನು ಏನೋ ಮುಂದೆ ನನಗೆ ಒಳ್ಳೇದಾಗುತ್ತೆ ಅಂತ ಪಾಸಿಟಿವ್ ಎನರ್ಜಿ ಮೈಂಡ್ಸೆಟ್ಗೆ ಬರ್ತಿತ್ತು. ಆದರೆ ಮನೆಯಲ್ಲಿ ನಾನೆಲ್ಲ ಒಳ್ಳೆ ಕೆಲಸವನ್ನು ಮಾಡ್ತಿದ್ರು ಕೂಡ ಏನನ್ನೋ ಕಳ್ಕೊಂಡಂಗೆ, ಏನನ್ನೋ ಮನಸ್ಸಿನಲ್ಲಿ ಸದಾಕಾಲ ಗೋಜುಗಳಿದ್ದಂಗೆ ಆಗುತ್ತೋ, ಆಗ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಏನೋ ಪ್ರಯೋಗಗಳಾಗಿದೆ ಅಂದರೆ ಮೀನ್ಸ್ ಮನೇಲಿ ಧನಾತ್ಮಕ ಶಕ್ತಿ ಇಲ್ಲ ಅಂತ. ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇದ್ದರೆ ಮಾತ್ರ ನಿಮ್ಮ ಮನಸ್ಸಿಗೆ ಒಳ್ಳೆ ಆಲೋಚನೆಗಳು ಮತ್ತು ಒಳ್ಳೆ ಥಾಟ್ಸ್ಗಳು ಬರ್ತಾ ಹೋಗುತ್ತೆ. ಯಾವಾಗ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರೋದಿಲ್ಲೋ ಆವಾಗ ಆ ಮನೆಗಳಲ್ಲಿ ಸದಾಕಾಲ ಜಂಜಾಟದ ಜೀವನ, ವ್ಯಾಪಾರದಲ್ಲಿ ಅಥವಾ ವ್ಯವಹಾರಗಳಲ್ಲಿ ನಷ್ಟಗಳನ್ನು ಅನುಭವಿಸೋದಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳನ್ನು ಯಥೇಚ್ಛವಾಗಿ ಅನುಭವಿಸೋದಾಗಿರ್ಬೋದು, ಮತ್ತು ನೆಮ್ಮದಿ ಇಲ್ಲದಾಗಿರ್ಬೋದು, ಕೌಟುಂಬಿಕ ಕಲಗಳನ್ನು ಯಥೇಚ್ಛವಾಗಿ ಅನುಭವಿಸುತ್ತೀರಾ. ಇಷ್ಟೂ ಹೇಳಿದ ಸಮಸ್ಯೆಗಳಿಗೆ ನಾನು ನನ್ನ ಮನೆಯಲ್ಲೇ ನನ್ನ ಭಕ್ತಿ ಅನುಸಾರವಾಗಿ ಯಾವುದಾದ್ರೂ ಒಂದು ಜಪತಪಗಳನ್ನು ಮಾಡಿಕೊಂಡು ಪರಿಹಾರ ಮಾಡಿಕೊಂಡಬಹುದಾ ಅಂತ ಹೇಳಿದ್ರೆ ಖಂಡಿತವೂ ಹೌದು. ಶಾಸ್ತ್ರಕಾರರು ತಿಳಿಸ್ಕೊಟ್ಟಿದ್ದಾರೆ, ಯಾವ ವ್ಯಕ್ತಿ ಜಪ ತಪಗಳನ್ನು ಅನುಷ್ಠಾನದಲ್ಲಿರುತ್ತಾನೋ ಆ ವ್ಯಕ್ತಿಗೆ ಯಾವುದೇ ರೀತಿಯ ಯಂತ್ರ ಮಂತ್ರ ದೃಷ್ಟಿದೋಷಗಳು ತಾಟುವುದಿಲ್ಲ ಅಂಥೇಳಿ. ಯಾರು ಶಿವನನ್ನು ಆರಾಧನೆ ಮಾಡುತ್ತಾರೋ ಒಂದು ಸುಲಭ ಪರಿಹಾರ ಅಂದರೆ, ಈಗ ನಿಮ್ಮ ಮೇಲೆ ಒಂದು ಯಂತ್ರ ಮಂತ್ರ ಪ್ರಯೋಗ ಆಗಿದೆ ಅಂತ ನೀವು ಭಾವಿಸ್ಕೊಳ್ಳಿ. ನನಗೆ ಯಾವುದೋ ಪೂಜೆ ಪುನಸ್ಕರಣೆ ಮಾಡೋದಾಗಿರ್ಬೋದು, ಹವನವನ್ನು ಮಾಡುವ ಒಂದು ಹಣಕಾಸಿನ ಅಭಾವ ಇರುತ್ತದೆ, ನನಗೆ ಅಷ್ಟು ಶಕ್ತಿ ಇರೋದಿಲ್ಲ. ಆವಾಗ ಶಿವನನ್ನು ಆರಾಧನೆಯನ್ನು ಯಥೇಚ್ಛವಾಗಿ ಮಾಡಿ. ಈ ಸಮಯದಲ್ಲಿ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರ್ಕವವಂದನಾಂ ಮೃತ್ಯೋರ್ಮಕ್ಷೀಯಮಾಮೃತಾಹಾತ್ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಮಂತ್ರಗಳನ್ನು ಜಪಗಳನ್ನು ಮಾಡ್ಕೊಳ್ಳೋದು. ತುಂಬ ಜನ ಹೇಳ್ತಾರೆ ನಾವು ಮಂತ್ರಗಳನ್ನು ಹೇಳುವ ಶಕ್ತಿನ ಸಾರುವ ಆಗೋದಿಲ್ಲ ಅಂದರೆ ಓಂ ನಮಃ ಶಿವಾಯ ಎಂಬ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಅಥವಾ ಶಕ್ತಿ ಆದರೆ 1008 ಬಾರಿ ಜಪಿಸಿ. ಮನೆಯಲ್ಲಿ ಖಂಡಿತವಾಗಿಯೂ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತದೆ. ಇನ್ನು ಸ್ವಲ್ಪ ಅವಕಾಶಗಳಾಯಿತು ಅಂತ ಹೇಳಿದ್ರೆ ಮೃತ್ಯುಂಜಯ ಹೋಮವನ್ನು ಮನೆಯಲ್ಲಿ ಮಾಡಿಸಿಕೊಳ್ಳಬಹುದು ಅಥವಾ ವಾಸ್ತು ರಾಕ್ಷೋಣ ಹೋಮಗಳನ್ನು ಮಾಡಿಸ್ಕೊಳ್ಬೋದು. ಆವಾಗ ರಾಕ್ಷೋಣ ಅಂದರೆ ರಾಕ್ಷೋ ಬಾಧೆಯನ್ನು ನಿವಾರಣೆ ಮಾಡೋನು ಅಂತ. ಮನೆಯಲ್ಲಿ ಗೊತ್ತು ನೆಗೆಟಿವ್ ಎನರ್ಜಿಗಳಿದ್ದರೆ ದೂರ ಮಾಡ್ತಾನೆ. ಸುದರ್ಶನ ಮಾಡಿದರೆ ಮನೆಯಲ್ಲಿ ಯಾವುದರ ಕೃತ್ರಿಮ ದೋಷಗಳು ಅಂದರೆ ಯಂತ್ರ ಮಂತ್ರ ಪ್ರಯೋಗ ಮಾಡಿ ಇಟ್ಟೋಗಿದ್ರೆ ಅಥವಾ ಯಾವುದರ ವಿಚಾರಗಳಲ್ಲಿ ನಿಮಗೆ ಬಾಧಿಸಿದರೆ ಯಾವುದೇ ಪ್ರಯೋಗಗಳು ಮಾಡಿದರೆ ಕೂಡ ಸಂಪೂರ್ಣ ನಿವಾರಣೆಯನ್ನು ಸುದರ್ಶನ ಮಾಡಿಕೊಡಿಸುತ್ತಾನೆ. ನಿಮ್ಮ ಶಕ್ತಿ ಅನುಸಾರ ಈ ಪೂಜೆ ಪುನಸ್ಕಾರವನ್ನು ಮಾಡಿಕೊಡಿ. ಆದರೆ ನಿಮಗೆ ಯಾವುದೇ ಯಂತ್ರಮಂತ್ರವನ್ನು ಪ್ರಯೋಗ ಮಾಡಿದರೂ ಯಾವುದೇ ರೀತಿಯ ವಾಮಾಚಾರ ಪ್ರಯೋಗ ಮಾಡಿದರೂ ನಿಮ್ಮ ಮನಸ್ಸಿನಲ್ಲಿ ಎಲ್ಲಿಯವರು ಕೂಡ ಭಗವಂತ ನನ್ನ ಜೊತೆಗಿದ್ದಾನೆ ಅಂತ ಭಾವನೆ ಇರುತ್ತದೋ, ಧನಾತ್ಮಕ ಶಕ್ತಿ ಎಲ್ಲಿಯವರೆಗಿರುತ್ತದೋ
ನಿಮ್ಮ ಜೊತೆ ಎಲ್ಲಿ ಸತ್ಯತೆ ಇರುತ್ತದೋ ಅಲ್ಲಿವರೆಗೂ ಕೂಡ ನಿಮಗೆ ಯಾವುದೇ ಯಂತ್ರ ಮಂತ್ರ ಬಾಧೆಗಳು ಖಂಡಿತ ಬಾಧಿಸುವುದಿಲ್ಲ. ಸದಾಕಾಲ ನಿಮ್ಮ ಮನಸ್ಸು ಗಟ್ಟಿಯಾಗಿರಬೇಕು, ನಿಮ್ಮಲ್ಲಿ ಒಳ್ಳೆ ಆಲೋಚನೆಗಳಿರಬೇಕು ಅಂತ ಹೇಳುವ ಮುಖಾಂತರ ಇಂದಿಗೆ ಈ ಸಂಚಿಕೆಯನ್ನು ಮುಗಿಸಿಕೊಡುತ್ತೇನೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.